ನಮಸ್ಕಾರ ಸ್ನೇಹಿತರೆ, KS ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇದರ ಲೋಗೋ ಇಲ್ಲಿದೆ. ಇದನ್ನು ನೀವು ಜಾಯಿನ್ ಆಗಿ ಹಾಗೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇದನ್ನ PDF ಯಾರಿಗೆ ಬೇಕು ಅಂತಂದ್ರೆ, PDF ಬೇಕು ಅಂದವರು ಈ ಟೆಲಿಗ್ರಾಮ್ ಗ್ರೂಪ್ ಇದೆ, ಈ KS ಮಾಸ್ಟರ್ ಮೈಂಡ್ ಅಂತೇಳಿ, ಅಲ್ಲಿ ನೀವು ಜಾಯಿನ್ ಆದ್ರಿ ಅಂತಂದ್ರೆ ಇದರ PDF ಅನ್ನ ನಿಮ್ಗೆ ಸಿಗುತ್ತೆ. ಮತ್ತೆ ಇನ್ನ ಒಂದು 2026ರಲ್ಲಿ ನಂದು ಜಾಬ್ ಆಗ್ಲೇಬೇಕು ಅಂತ ಯಾರು ಹೇಳ್ತಿರಲ್ಲ ಅಂತವ್ರು ಈ ವಿಡಿಯೋವನ್ನ ಅವರಿಗಾಗಿ. ಯಾಕೆಂದ್ರೆ ಇದರಲ್ಲಿ ಇರುವಂತಹ ಮಾಹಿತಿಗಳು ಕಂಪ್ಲೀಟ್ಲಿ ಪಿಕ್ಚರ್ ಸಮೇತವಾಗಿ ನಾನು ಇಲ್ಲಿ ಹೇಳ್ತಾ ಇರ್ತೀನಿ. ಮೇಲಿನ ಏರಿಕೆ ಕ್ರಮದಿಂದ ಅಂತ ಕೇಳಿದಾಗೂ ಕೂಡ ನಿಮಗೆ ಗೊತ್ತಿರಬೇಕು, ಹಾಗೆ ಇಳಿಕೆ ಕ್ರಮದಲ್ಲಿ ಕೇಳಿದ್ರು ಗೊತ್ತಿರಬೇಕು, ಏರಿಕೆ ಕ್ರಮದಲ್ಲಿ ಕೇಳಿದ್ರು ಗೊತ್ತಿರಬೇಕು. ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಬಂದರ ಮೇಲೆ ಯಾವುದೇ ಕ್ವಶನ್ ಬಂದ್ರು ಕೂಡ ಇದರಲ್ಲಿ ನಿಮ್ಗೆ ಆನ್ಸರ್ ಅನ್ನ ಮಾಡ್ತೀರಿ ಅನ್ನೋದು ನನಗೂ ಗೊತ್ತು. ಓಕೆನಾ? ಹಾಗೇನೆ ಇದರ ವಿಶೇಷತೆ ಏನು, 2026ರ ಪ್ರಚಲಿತ ಘಟನೆಗೆ ಸಂಬಂಧಿಸಿರುವಂತಹ ಮಾಹಿತಿಯನ್ನು ಕೂಡ ನಾನು ಕೊಡ್ತೀನಿ. ಪ್ರಮುಖವಾದ ಬಂದರ್ಗಳು ಎಷ್ಟಿದಾವೆ ಅಂತಂದ್ರೆ ನಮ್ಮಲ್ಲಿ 13 ಬಂದರ್ಗಳಿದಾವೆ. ಅದರ ವಿಶೇಷತೆ ಏನು, ಅದರ ಹಿನ್ನೆಲೆ ಏನು, ಪ್ರತಿಯೊಂದು ಕೂಡ ನಾವು ಮಾತಾಡೋಣ. ಇದು ಯಾರು ನಿಮ್ಮ ಹೊಸಬ್ರು ನೋಡ್ತಾ ಇದ್ದೀರಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಳಿಬರು ಕೂಡ ಶೇರ್ ಮಾಡಿ. ಹಾಗೆ ಅಂದ್ರೆ ಈ ಹೆಚ್ಚೆಚ್ಚು ನಮಗೂ ವಿಡಿಯೋ ಮಾಡೋದಕ್ಕೆ ಅನುಕೂಲವನ್ನ ಆಗತ್ತ. ಮೊದಲನೇದು ದೀನ್ ದಯಾಳ್ ಬಂದರ್ ಅಂತನಾದ್ರೂ ಕರೀತಾರೆ, ಇಲ್ಲ ಅಂದ್ರೆ ಇದಕ್ಕೆ ಕಾಡ್ಲಾ ಬಂದರ್ ಅಂತನಾದ್ರೂ ಕರೀತಾರೆ. ಇದನ್ನ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ, ನಾವು ಒಂದಂತ ಹಾಕದ ಅಂತಂದ್ರೆ ಇದು ಮೇಲೆ ಕಂಡು ಬರುತ್ತೆ. ಇಲ್ಲಿದೆ ಅಲ್ಲ, ಇದ್ರ ಎರೋ ಮಾರ್ಕ್ ಅನ್ನ ತೋರಿಸಿದೆ, ಇಲ್ಲಿ ಕಂಡು ಬರುತ್ತೆ. ಒಂದ್ಸಲ ಜೂಮ್ ಮಾಡಿರ್ತೀನಿ ನೋಡ್ರಿ. ಓಕೆನಾ? ಇಲ್ಲಿ ಕಂಡು ಬರುತ್ತೆ ಎಕ್ಸಾಕ್ಟ್ ಆಗಿ. ಅದು ಅತಿ ಮೇಲೆ ಇರುವಂತದ್ದು ದೀನ್ ದಯಾಳ್ ಬಂದರ್ ಅಥವಾ ಕಾಡ್ಲಾ ಬಂದರ್ ಅಂತ ಕರಿತೀವಿ. ಇದನ್ನ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಕಚ್ ಎಂಬ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಹಾಗೆ ಇದು ಒಂದು ಸಾಗರದ ಅಂದ್ರೆ ಸರಕು ಸಾಗಾಣಿಕೆಯಲ್ಲಿ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಏನಪ್ಪಾ ಅಂತಂದ್ರ ಅತಿ ದೊಡ್ಡದಾದ ಬಂದರು ಅಂತ ಕರಿತೀವಿ. ಇದು ಒಂದು ನೈಸರ್ಗಿಕ ಉಬ್ಬರವಿಳಿತ ಬಂದರ್ ಆಗಿರುತ್ತೆ. ಯಾವುದು? ಇಲ್ಲಿ ಕಾಡ್ಲಾ ಬಂದರನ್ನ. ಇದನ್ನ ಏನಾಗಿತ್ತಪ್ಪ ಅಂತಂದ್ರ ನಮ್ಮಲ್ಲಿ 1947ಕ್ಕಿಂತ ಮುಂಚೆ ಪಾಕಿಸ್ತಾನ ಮತ್ತು ಭಾರತ ಏನು ಒಂದಾಗಿದ್ರಲ್ಲ, ಆ ವಿಭಜನೆ ನಂತರ ಭಾರತದಲ್ಲಿ ಪ್ರಮುಖವಾಗಿ ಇದನ್ನ ಏನಾಯ್ತಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಮತ್ತು ಇಂಪೋರ್ಟ್ ಮಾಡೋದಕ್ಕೆ ದಾರಿದೀಪವಾಯಿತು ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ವಿಶೇಷ ಆರ್ಥಿಕ ವಲಯದ ಜೂನ್ ಅಂತಾನೂ ಕೂಡ ಈ ಕಾಡ್ಲಾ ಬಂದರನ್ನ ಕರಿತೀವಿ. ಇನ್ನು ಎರಡನೇದು ಯಾವುದಪ್ಪ ಅಂತಂದ್ರ ಮಂದ್ರಾ ಬಂದರು. ಇದು ಡೆಲ್ಲಿ ಪೊಲೀಸ್ ಅಲ್ಲಿ ಹೇಳಿದ್ದಾರೆ, ನಿಮ್ಮ SSC ಅವರಿಗೂ ಕೂಡ ಕ್ವಶನ್ ಅನ್ನ ಕೇಳಿದಾರ. ಓಕೆ, ಕಾಡ್ಲಾ ಬಂದರ್ನ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ಒಂದು ಭಾರತದ ಮೊದಲ ಖಾಸಗಿ ಬಂದರು ಮತ್ತು ಅತಿ ದೊಡ್ಡ ವಾಣಿಜ್ಯ ಬಂದರು ಕೂಡ ಆಗಿರುತ್ತೆ. ನೆನಪಿಟ್ಕೊಡ್ರಿ, ಈ ಮಂದ್ರಾ ಅಥವಾ ಮುಂದ್ರಾ ಬಂದರ್ ಅಂತ ಕರಿತೀವಿ. ಅತಿ ದೊಡ್ಡ ಕಂಟೈನರ್ ಬಂದರ್ ಇದು ಒಂದು ಆಗಿರುವಂತದ್ದು. ಓಕೆನಾ? ಇದರ ಬಂದರ್ ಅಂದ್ರೆ ಅದಾನಿ ಗ್ರೂಪ್ಗೆ ಸಂಬಂಧಿಸಿರುವಂತದ್ದು. ಓಕೆ, ಗುಜರಾತ್ನ ಕಚ್ ಜಿಲ್ಲೆಯಲ್ಲಿದೆ, ಇಲ್ಲಿ ಕಂಡು ಬರುತ್ತಲ್ಲ, ಸೊ ಇಲ್ಲಿ ಕಂಡು ಬರುತ್ತೆ. ಹಂಗಿತ್ತಂದ್ರೆ ಈಗ ಮೂರನೇ ಬಂದರ್ ಯಾವ್ದ್ರಿ ಅಂತಂದ್ರ ಫೋರ್ ಬಂದರ್ ಅಂತ ಕರಿತೀವಿ. ನಾಲ್ಕನೇದು ಯಾವುದು ಅಂತಂದ್ರ ವೆರಾವಲ್ ಬಂದರು ಅಂತ ಕರಿತೀವಿ. ಐದನೇದು ಭಾವನಗರ ಬಂದರು ಅಂತ ಕರಿತೀವಿ. ಇದು ಕೊನೆಯದಾಗಿ ಯಾವ್ದಂತಂದ್ರ ಭರುಚ್ ಬಂದರು ಅಂತ ಕರಿತೀವಿ. ಇವಿಷ್ಟಕ್ಕೂ ಕೂಡ ನಿಮ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ಎರೋ ಮಾರ್ಕ್ ಅನ್ನ ತೋರಿಸಿದೆ. ಇದನ್ನ ನೋಡ್ಕೊಂಡು ನೀವು ಸೀರಿಯಲ್ ಆಗಿ ಮ್ಯಾಪ್ ಅಲ್ಲೇ ಬಿಡಿಸ್ಬೇಕು. ಓಕೆ, ಇದು ಇಷ್ಟೂನು ಕೂಡ ನೀವು ಏನ್ ಮಾಡ್ಕೊಡ್ರಿ, ಮ್ಯಾಪ್ ಇರಲೇಬೇಕು ಕಂಪಲ್ಸರಿ. ನಾನು ಮೊದಲು ಕೂಡ ಹೇಳಿದ್ದೀನಿ. ಓಕೆನಾ? ಇಲ್ಲಿ ಕಂಡು ಬರುವಂತದ್ದು ಕಾಡ್ಲಾ ಬಂದರನ್ನ ಈ ಇಮೇಜ್ ಅನ್ನ ನೀವು ಇಲ್ಲಿ ನೋಡ್ತೀರಿ, ಮುಂದ್ರಾ ಬಂದರನ್ನ ಇಮೇಜ್ ಅನ್ನ ಇಲ್ಲಿ ನೋಡ್ತೀರಿ. ಓಕೆನಾ? ಇವೆರಡು ಕೂಡ ನೆನಪಿಟ್ಕೊಳ್ರಿ, ಇವೆರಡು ಇಂಪಾರ್ಟೆಂಟ್ ಆಗಿರತ್ತೆ. ನೆಕ್ಸ್ಟ್ ಒಂದು ಬರುವಂತದ್ದು ಯಾವ್ದಪ್ಪ ಅಂತಂದ್ರ ಮುಂಬೈ ಬಂದರು ಅಂತ ಕರಿತೀವಿ. ಅತ್ಯಂತ ಬಹಳ ಇಂಪಾರ್ಟೆಂಟ್ ಇರುವಂತದ್ದು ಮುಂಬೈ ಬಂದರ್ ಇಲ್ಲಿ ಕಂಡು ಬರುತ್ತೆ. ಅದಕ್ಕೆ ಎರೋ ಮಾರ್ಕು ಕೂಡ ನಿಮಗೆ ಇಲ್ಲಿ ಕಂಡು ಬರುತ್ತೆ. ಇದು ಒಂದು ನೈಸರ್ಗಿಕವಾಗಿ ಆಳವಾದಂತಹ ನೀರಿನ ಬಂದರು ಅಂತ ಕರಿತೀವಿ. ಗಾತ್ರದ ದೃಷ್ಟಿಯಿಂದ ಭಾರತದಲ್ಲಿ ಅತಿ ದೊಡ್ಡ ಬಂದರು, ಅತಿ ಎಕ್ಸ್ಪೋರ್ಟಿಗೂ ಕೂಡ ಏನಾಗಿರುತ್ತೆ ಅಂತಂದ್ರ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಜವಾಹರ್ಲಾಲ್ ನೆಹರು ಬಂದರು ಅಂತನಾದ್ರೂ ಕರಿತೇವೆ, ಇಲ್ಲ ಅಂತಂದ್ರೆ ಇದಕ್ಕೆ ನವ ಸೇವಾ ಬಂದರು ಅಂತನಾದ್ರೂ ಕರೀತಾರೆ. ಓಕೆನಾ? ಇವೆರಡು ಕೂಡ ಇಂಪಾರ್ಟೆಂಟ್, ನೇಮ್ ಅನ್ನ ನೆನಪಿಟ್ಕೊಳ್ಳಿ. ಓಕೆನಾ? ಇದನ್ನ ಏನಪ್ಪಾ ಅಂತಂದ್ರ ಅತಿ ದೊಡ್ಡ ಕಂಟೈನರ್ ಬಂದರ್ ಆಗಿರುತ್ತು. ಭಾರತದ ಎಲ್ಲಾ ಪ್ರಮುಖ ಬಂದರ್ಗಳ ನಿರ್ವಹಿಸುವ ಒಟ್ಟು ಕಂಟೈನರ್ಗಳಲ್ಲಿ ಸುಮಾರು 50ರಷ್ಟು ನಿರ್ವಹಣೆ ಮಾಡುತ್ತೆ. ಎಕ್ಸ್ಪೋರ್ಟ್ ಮಾಡೋದಾಗಿರ್ಲಿ, ಇಂಪೋರ್ಟ್ ಮಾಡೋದಾಗಿರ್ಲಿ, ಸೇಕರಣೆ ಮಾಡೋದಾಗಿರ್ಲಿ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಈ ಬಂದರ್ ಆಗಿರತ್ತ. ಪಶ್ಚಿಮ ಇದೆಯಲ್ಲ ಈ ಕಡೆ, ಈ ಪಶ್ಚಿಮದ ಏನ್ ಮಾಡ್ತದಪ್ಪ ಅಂತಂದ್ರ ಈ ಸಾಗಾಣಿಕೆ ಮಾಡ್ಬೇಕಲ್ಲ, ಅಂದ್ರೆ ರೈಲಿನಿಂದ ಸಾಗಾಣಿಕೆ ಮಾಡ್ಬೇಕಲ್ಲ, ಅದನ್ನ ಏನ್ ಮಾಡಾಕತೈತಿ ಅಂದ್ರ ಆ ಟರ್ಮಿನಲ್ ಇಂದ ತುಂಬಿ ತುಂಬಿ ಕಳಿಸ್ತಾ ಇರುತ್ತೆ ಅಂತ ಹೇಳ್ತೀವಿ. ಓಕೆ, ಇದು ತಾಣದ ಕ್ರಿಕ್ ಎಂಬ ಪ್ರದೇಶದಲ್ಲಿ ಕಂಡು ಬರುವಂತದ್ದು. ಓಕೆ, ಇದನ್ನ ಇಲ್ಲಿ ಕಂಡು ಬರುತ್ತೆ ನೋಡಿ. ಇನ್ನ ರತ್ನಗಿರಿ ಬಂದರು ಅಂತ ಕಂಡು ಬರುತ್ತೆ, ಇಲ್ಲೇ ಕಂಡು ಬರುತ್ತೆ ತೆಳಗಡೆ. ಓಕೆ, ಈ ಮೂರು ಇಂಪಾರ್ಟೆಂಟ್. ಅತಿ ಹೈಯೆಸ್ಟ್ ಬಂದರ್ಗಳ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅದುವೇ ನಿಮಗೆ ಯಾವ್ದಪ್ಪ ಅಂತಂದ್ರ ಮಹಾರಾಷ್ಟ್ರ ಆಗಿರುತ್ತೆ. MH ಇಲ್ಲಿ ಕಂಡು ಬರುತ್ತೆ ನೋಡಿ.
ಓಕೆ, MH ಕಂಡು ಬರುತ್ತೆ. ನೀವು ಹಾಗೆ ನೋಡ್ಬೇಕಾದಾಗ MH ಯಾವ್ಯಾವ ರಾಜ್ಯಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ಆದ ಕೂಡಲೇ ನಾನು ಏನ್ ಮಾಡ್ತೀನಿ, ಕೋಸ್ಟಲ್ ಏರಿಯಾಗಳು, ಹೊಸದಾಗಿ ಕೋಸ್ಟಲ್ ಏರಿಯಾಗಳನ್ನ ಹೆಚ್ಚಳ ಆಗಿರುವಂತದ್ದು ಜಲಗಡಿಗಳನ್ನ ನಾವು ಮುಂಚೆ ಏನ್ ನೋಡ್ತೀವಿ, 1600 ಕಿಲೋಮೀಟರ್ ಗುಜರಾತ್, 720 ಮಹಾರಾಷ್ಟ್ರ, ಹಂಗೆ 100 ಕಿಲೋಮೀಟರ್ ಗೋವಾ, 320 ಕಿಲೋಮೀಟರ್ ಕರ್ನಾಟಕ, ಹಾಗೆ ಬಂದಾಗ ಕೇರಳ ಅಂತ ಬಂದಾಗ 580 ಕಿಲೋಮೀಟರ್, ತಮಿಳುನಾಡು 910 ಕಿಲೋಮೀಟರ್, ಆಂಧ್ರ ಪ್ರದೇಶ 100 ಕಿಲೋಮೀಟರ್, ಈ ತರ ಎಲ್ಲವನ್ನು ಏನ್ ನೋಡ್ತಾ ಇದೀವಲ್ಲ, ಇವಿಷ್ಟು ಕೂಡ ಬದಲಾವಣೆ ಆಗಿದೆ. ಇದರ ಕಂಪ್ಲೀಟ್ಲಿ ಮಾಹಿತಿಯನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದರ ಬಗ್ಗೆನೆ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಮರ್ಮ ಗೋವಾ ಅಂತ ಬರುತ್ತೆ. ಈ ಮರ್ಮ ಗೋವಾ ಎಲ್ಲಿ ಕಂಡು ಬರುತ್ತ್ರಿ ಅಂತಂದ್ರ ನಿಮ್ಮ ಯಾರು ಪಾರ್ಟಿ ಗೀಟಿ ಮಾಡಕಂತ ಹೋಗಿರ್ತಾರಲ್ಲ ಅವ್ರಿಗೆ ಗೊತ್ತಿರ್ತದೆ ಇದು ಮರ್ಮ ಗೋವಾ ಎಲ್ಲಿ ಬರ್ತದೆ ಅಂತೇಳಿ. ಗೋವಾದಲ್ಲಿ ಕಂಡು ಬರುವಂತದ್ದು ಒಂದು ಸಣ್ಣದಾದಂತಹ ರಾಜ್ಯ, ಮಹಾರಾಷ್ಟ್ರ ಮತ್ತು ಕರ್ನಾಟಕವನ್ನ ಗಡಿ ಹಂಚಿಕೊಂಡಿರುವಂತಹ ರಾಜ್ಯ ಆಗಿರ್ತದೆ. ರಾಜ್ಯದಲ್ಲಿ ಮರ್ಮ ಗೋವಾ ಒಂದು ನೈಸರ್ಗಿಕ ಸಂರಕ್ಷಿತವಾದ ಮುಕ್ತ ಮಾದರಿಯ ಬಂದರು ಅಂತ ಕರಿತೀವಿ ನಾವು ಇದನ್ನ. ಇದು ಯಾವ ನದಿಯ ಮುಖಜ ಭೂಮಿಯಲ್ಲಿದೆ ಅಂತ ಕ್ವಶನ್ ಅನ್ನ ಕೇಳ್ತಾರೆ. ಈ ಯಾವ್ದಪ್ಪ ಅಂತಂದ್ರೆ ಜುವಾರಿ ನದಿ ಅಂತೇಳಿ. ಇದು ಮೋಸ್ಟ್ ಇಂಪಾರ್ಟೆಂಟ್, ತುಂಬಾ ಸಲ ಸೆಂಟ್ರಲ್ ಗೌರ್ಮೆಂಟ್ಗೆ ಕ್ವಶನ್ ಅನ್ನ ಆಗಿರುವಂತದ್ದು. ಅತಿ ಹೆಚ್ಚು ಏನನ್ನ ಎಕ್ಸ್ಪೋರ್ಟ್ ಮಾಡುತ್ತೆ ಅಂತಂದ್ರೆ ಕಬ್ಬಿಣದ ಅದಿರು ಬಂದರ್ ಅಂತಾನೆ ಕರಿತೀವಿ. ಯಾಕಂತಂದ್ರೆ ಕಬ್ಬಿಣವನ್ನ ಏನ್ ಮಾಡುತ್ತೆ, ಎಕ್ಸ್ಪೋರ್ಟ್ ಅನ್ನ ಮಾಡುತ್ತೆ. ಈ ಇಮೇಜ್ ಗಳನ್ನ ನೀವು ನೋಡಬಹುದು. ಇವೆರಡು ಇಮೇಜ್ ಅಲ್ಲಿರುವಂತ ಬಂದರದೇ ಆಗಿರುತ್ತೆ. ಓಕೆ, ಕೇಳ್ತಾರೆ ಬಂದರ್ ಅಂದ್ರೆ ನಿಮಗೆ ಯಾವ ಬಂದರು ಯಾವುದಕ್ಕೆ ಸಂಬಂಧಿಸಿದೆ, ಅದು ಯಾವ ನದಿಯ ದಡದ ಮೇಲಿದೆ ಅಂತೇಳಿ ಕ್ವಶನ್ ಅನ್ನ ಕೇಳ್ತಾರೆ. ಅದು ಕೂಡ ನೆನಪಿರ್ಲಿ. ಇನ್ನು ನಮ್ಮ ಹೆಮ್ಮೆಯ ಕರ್ನಾಟಕದ್ದು ಮ್ಯಾಪ್ ಅಲ್ಲಿ ನಿಮಗೆ ಹೇಳುವ ಹಾಗೆ ಇಲ್ಲಿ ಕರ್ನಾಟಕ ಕಂಡು ಬರುತ್ತೆ. ಈ ಕರ್ನಾಟಕದಲ್ಲಿ ತುಂಬಾ ಇಂಪಾರ್ಟೆಂಟ್ KE ಕ್ವಶನ್ ಅನ್ನ ಕೇಳಿದ್ರು. ಓಕೆನಾ, ಏನಂತ ಕೇಳಿದ್ರಪ್ಪ ಅಂತಂದ್ರ ಇಳಿಕೆ ಕ್ರಮದಲ್ಲಿ ಬರೀರಿ, ಏರಿಕೆ ಕ್ರಮದಲ್ಲಿ ಬರೀರಿ ಅಂತೇಳಿ ಕ್ವಶನ್ ಅನ್ನ ಕೇಳ್ತಾರೆ. ಇದು ಕರ್ನಾಟಕದ ಮಂಗಳೂರಿನ ಪಣಂಬತ್ತೂರಿನಲ್ಲಿ ಇದು ಆಳವಾದಂತಹ ನೀರಿನಿಂದ ಈ ಕೂಡಿರುವಂತದ್ದು. ಓಕೆನಾ, ಎಲ್ಲಿ ಕಂಡು ಬರುತ್ತೆ ಅಂತಾನು ಕೂಡ ಕ್ವಶನ್ ಕೇಳಿದ್ರು ಅಂತಂದ್ರೆ ಮಂಗಳೂರು ಬಂದರ್ ಇಲ್ಲಿ ಕಂಡು ಬರುತ್ತೆ. ಅದಕ್ಕೆ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ, ಮಂಗಳೂರು ಬಂದರ್ ಎಲ್ಲಾ ಹವಾಮಾನಕ್ಕೂ ಸೂಕ್ತವಾದ ಬಂದರ್ ಅಂತ ಕರಿತೀವಿ. ಎಲ್ಲದಕ್ಕೂ ಹೊಂದಿಕೊಳ್ಳುವಂತಹ ಬಂದರ್ಗಳನ್ನ ಇದು ಆಗಿರುತ್ತೆ. ಗುರುಪುರ್ ನದಿಯ ಅರೇಬಿಯನ್ ಸಮುದ್ರಕ್ಕೆ ಸಂಗಮವಾಗುವ ಬಳಿ ಗುರುಪುರ್ ನದಿ, ಇದನ್ನ ಬರ್ಕೊಂಡ್ಬಿಡಿ, ನೋಟ್ ಮಾಡ್ಕೊಳ್ಳಿ. ಗುರುಪುರ್ ನದಿಯ ಪಕ್ಕದಲ್ಲಿ ಏನಪ್ಪಾ ಅಂತಂದ್ರ ಇದನ್ನ ಇರುವಂತದ್ದು ಅಂತ ಹೇಳ್ತೀವಿ. ಹಂಗಿತ್ತಂದ್ರ ನಮ್ಮ ಇಂಪಾರ್ಟೆಂಟ್ ಒಂದಿಷ್ಟು ಬಂದರ್ಗಳು ಯಾವ್ಯಾವ್ರಿ ಅಂತಂದ್ರ ಕಾರವಾರ ಬಂದರ್ ಬರ್ತದೆ ಮೊದಲು, ಆಮೇಲೆ ಬೇಲಿಕೇರಿ ಬಂದರ್ ಬರುತ್ತೆ, ನೆಕ್ಸ್ಟ್ ಬರುವಂತದ್ದು ಹೊನ್ನಾವರ, ಆಕೆ ನೆಕ್ಸ್ಟ್ ಹೊನ್ನಾವರ ಆದ ಬಳಿಕ ಮಣಿಕಿ ಅಂತೇಳಿ ಬರುತ್ತೆ. ಸೊ ಇಷ್ಟೇನ್ ಇಂಪಾರ್ಟೆಂಟ್ ಅಲ್ಲ, ಇವು ಇಂಪಾರ್ಟೆಂಟ್ ಆಗತ್ತ. ಇನ್ನ ಭಟ್ಕಲ್ ಬಂದರು ಅಂತ ಬರ್ತದೆ, ಇದು ಇಲ್ಲೇ ಕಂಡು ಬರುತ್ತೆ. ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಇದು ಉತ್ತರ ಕನ್ನಡದಲ್ಲಿ ಕಂಡು ಬರುವಂತದ್ದು. ಉಡುಪಿಯಲ್ಲಿ ಕಂಡು ಬರುವಂತವು ಯಾವುದು ಅಂತಂದ್ರ ಕುಂದಾಪುರ ಆಗಿರಬಹುದು. ಅದೇ ರೀತಿಯಾಗಿ ಹಂಗರಕಟ್ಟೆ ಬಂದರು, ಮಲ್ಪೆ ಬಂದರ್ ಆಗಿರಬಹುದು. ದಕ್ಷಿಣ ಕನ್ನಡಕ್ಕೆ ಬಂದಾಗ ಪಡುಬಿದ್ರಿ ಬಂದರು ಆಗಿರತ್ತೆ. ನೆಕ್ಸ್ಟ್ ಇಲ್ಲಿ ಕಂಡು ಬರೋದು ಮಂಗಳೂರು ಬಂದರು ಅಂತ ಹೇಳ್ತೀವಿ. ಇವು ಇಷ್ಟು ಕೂಡ ಏನಪ್ಪಾ ಅಂತಂದ್ರ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತದ್ದು. ಓಕೆನಾ, ಇವು ಇಳಿಕೆ ಕ್ರಮದಲ್ಲಿ ಕೇಳಿದ್ರು ಕೂಡ ನೀವು ರೆಡಿ ಆಗಿರ್ಬೇಕು, ಏರಿಕೆ ಕ್ರಮದಲ್ಲಿ ಕೇಳಿದ್ರು ಕೂಡ ನೀವು ರೆಡಿ ಆಗಿರ್ಬೇಕು. ಇವು ಇಷ್ಟಕ್ಕೂ ನಿಮ್ಗೆ ಆಗಿರತ್ತೆ. ಇನ್ನು ಕೊಚ್ಚಿ ಬಂದರು ಅಂತ ಬರುತ್ತೆ. ಈ ಕೊಚ್ಚಿ ಬಂದರನ್ನ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಇಲ್ಲಿ ಕಂಡು ಬರುವಂತದ್ದು. ಪ್ಲೇಸ್ ಅನ್ನ ತೋರಿಸಿದೀನಿ, ಎಲ್ಲಿ, ಕೇರಳ. ಓಕೆ, ಕೇರಳದಲ್ಲಿ ಕಂಡು ಬರುತ್ತೆ. ಈ ಕೊಚ್ಚಿ ಬಂದರನ್ನ ವೆಂಬನಾಡು ಸರೋವರದ 2 ದ್ವೀಪಗಳಲ್ಲಿ ಕಂಡು ಬರುವಂತದ್ದು. ಇನ್ನು ವಿಲಿಂಗ್ಟನ್ ದ್ವೀಪ ಮತ್ತು ವಲ್ಫರ್ವದಂ ಲಕ್ಕುಂಡಿ ಅಂತೇಳಿ ಸಮುದ್ರಕ್ಕೆ ತೆರೆಯುವ ಪೋರ್ಟ್ನ ಕೊಚ್ಚಿನ್ ಅಂದ್ರೆ ಕೊಚ್ಚಿಯ ನದಿ ಮುಖಜ ಭೂಮಿಯನ್ನ ಹೊಂದಿರುವಂತದ್ದಾಗಿರತ್ತೆ ಅಂತ ಹೇಳ್ತೀವಿ. ಇದು ಒಂದು ಅಂತಾರಾಷ್ಟ್ರೀಯ ಕಂಟೈನರ್ ಟರ್ಮಿನಲ್ ಹೊಂದಿರುವಂತದ್ದು. ಭಾರತದಲ್ಲಿ ಮೊದಲವಾದ ಇದು ಟ್ರಾನ್ಸಿಟ್ಮೆಂಟ್ ಟರ್ಮಿನಲ್ ಅಂತಾನೂ ಕೂಡ ಕರೆಯುವಂಥದ್ದು. ಇದೊಂದು ವಿಶೇಷ ಆರ್ಥಿಕದ ವಲಯದ ಜೋನ್ ಅಂತ ಕರೆಯುವಂಥದ್ದು ಕಾರ್ಯವನ್ನ ನಿರ್ವಹಿಸುತ್ತೆ. ಕೊಚ್ಚಿ ಬಂದರ್ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಇಲ್ಲಿ ಕಂಡು ಬರುವಂತದ್ದು. ಓಕೆ, ನೆಕ್ಸ್ಟ್ ಕಾಮರಾಜ ಬಂದರು ಅಂತ ಬರುತ್ತೆ. ಈ ಕಾಮರಾಜ ಬಂದರನ್ನ ಎಲ್ಲೆಲ್ಲಿ ಕಂಡು ಬರ್ತಾವ ಅಂತಂದ್ರ ಇವು ಇಷ್ಟೂನು ಕಂಡು ಬರುವಂತದ್ದು ತಮಿಳುನಾಡಿನಲ್ಲಿ. ಓಕೆನಾ, ತಮಿಳುನಾಡಿನಲ್ಲಿ ಕಂಡು ಬರುತ್ತೆ. ಈ ತಮಿಳುನಾಡಿನಲ್ಲಿ ಒಂದು 4 ಇಂಪಾರ್ಟೆಂಟ್ ಬಂದರುಗಳನ್ನ ಕಂಡು ಬರುವಂತದ್ದು. ಆ 4 ಇಂಪಾರ್ಟೆಂಟ್ ಬಂದರುಗಳ ಬಗ್ಗೆ ನಾವು ನೋಡ್ಕೊಳ್ಳೋಣ. ಕಾಮರಾಜ ಬಂದರು ಅಥವಾ ಎನ್ನೂರು ಬಂದರು ಅಂತ ಕರೆಯುವಂತದ್ದಾಗಿರುತ್ತೆ. ಓಕೆ, ಇದನ್ನ ಎಲ್ಲಿ ಕಂಡು ಬರುತ್ತೆ? ಕೋರಮಂಡಲದ ಕರಾವಳಿಯ ತೀರದಲ್ಲಿ ಕಂಡು ಬರುವಂತದ್ದು. ಭಾರತದಲ್ಲಿ ಸಾರ್ವಜನಿಕ ಕಂಪನಿಯಾದ ಮೊದಲ ಬಂದರು ಅಂತ ಕರಿತೀವಿ. ಅಂದ್ರೆ ಕಂಪ್ಲೀಟ್ಲಿ ಇದು ಯಾರ್ದು ಇನ್ವೆಸ್ಟ್ಮೆಂಟ್ ಇರ್ತದ ಅಂತಂದ್ರೆ ಸಾರ್ವಜನಿಕರು ಅಂತಂದ್ರ ಪಬ್ಲಿಕ್ ಇಂದ ಇನ್ವೆಸ್ಟ್ಮೆಂಟ್ ಅನ್ನ ಆಗಿರುವಂತದ್ದು ಅಂತ ಹೇಳ್ತೀವಿ. ಚೆನ್ನೈ ಬಂದರ್ನ ಪ್ರಾಧಿಕಾರ ಅಂಗ ಸಂಸ್ಥೆ ಆಗಿ ಇದನ್ನ ಏನಪ್ಪಾ ಅಂತಂದ್ರ ಕಾರ್ಯವನ್ನ ನಿರ್ವಹಿಸುತ್ತೆ. ಹಾಗಿತ್ತಂದ್ರೆ ಈ ಬಂದರ್ ಎಲ್ಲಿ ಕಂಡು ಬರ್ತದ್ರಿ ಅಂತಂದ್ರ ಇಲ್ಲಿ ಕಂಡು ಬರುತ್ತೆ ನೋಡ್ರಿ.
ಓಕೆ, ಈ ಬಂದರು ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಕಾಮರಾಜ ಬಂದರು ಇಲ್ಲಿ ಕಂಡು ಬರುತ್ತೆ. ಹಂಗಿತ್ತಂದ್ರ ಚೆನ್ನೈ ಬಂದರು ಅಂತ, ಚೆನ್ನೈ ಬಂದರು ಸೆಕೆಂಡ್ ಪ್ಲೇಸ್ ಅಲ್ಲಿ ಕಾಣ್ತಲ್ಲ, ಅಲ್ಲಿ ಕಂಡು ಬರುವಂತದ್ದು. ಭಾರತದ ಅತ್ಯಂತ ದೊಡ್ಡ ಮತ್ತು ಹಳೆಯ ಕೃತಕ ಬಂದರ್ ಆಗಿರುವಂತದ್ದು. ಓಕೆನಾ, ಭಾರತದ ಎರಡನೆಯ ದೊಡ್ಡ ಕಂಟೈನರ್ ಬಂದರ್ ಆಗಿರುವಂತದ್ದು. ಇಲ್ಲಿ ಜವಾಹರ್ಲಾಲ್ ನೆಹರು ನೋಡಿದ್ವಲ್ಲ, ಅದು ಫಸ್ಟ್ ಆಗಿರುತ್ತೆ. ಇದು ಏನಪ್ಪಾ ಅಂತಂದ್ರೆ ಸೆಕೆಂಡ್ ಆಗಿರುವಂತದ್ದು. ಬಂಗಾಳ ಕೊಲ್ಲಿ ಪೂರ್ವ ಕರಾವಳಿಯಲ್ಲಿ ಅತಿ ದೊಡ್ಡದಾದ ಬಂದರು ಅಂತ ಕರಿತೀವಿ. ಇನ್ನ ಚಿದಂಬರಂ ಬಂದರ್ ಅಥವಾ ತುತುಕುಡಿಯಂ ಬಂದರು ಅಂತ ಕರೀತೆ. ಇದನ್ನ ದಕ್ಷಿಣದಲ್ಲಿ ಕಂಡು ಬರುವಂತದ್ದು, ಅತ್ಯಂತ ದಕ್ಷಿಣದಲ್ಲಿ. ಓಕೆನಾ, ಇದನ್ನ ಏನ್ ಹೇಳ್ತಾರಪ್ಪ ಅಂತಂದ್ರ ಮನ್ನಾರ್ ಕೊಲ್ಲಿಯಲ್ಲಿರುವಂತ ಒಂದು ಕೃತಕದ ಎಲ್ಲಾ ಹವಾಮಾನವನ್ನ ಬಂದರ್ ಅಂದ್ರೆ ಎಲ್ಲಾ ಹವಾಮಾನಿಗೂ ಕೂಡ ಇದನ್ನ ಏನಾಗತ್ತಪ್ಪ ಅಂತಂದ್ರ ಹೊಂದ್ಕೊಂಡಿರುವಂತ ಬಂದರು ಅಂತ ಹೇಳ್ತೀವಿ. ಹಾಗೆ ಪೂರ್ವ ಮತ್ತು ಪಶ್ಚಿಮ ಅಂತಾರಾಷ್ಟ್ರೀಯ ಸಮುದ್ರದ ಮಾರ್ಗಕ್ಕೆ ಬಹಳ ಹತ್ತಿರ ಅಂತಂದ್ರ ಇಲ್ಲಿ ಏನಿದೆಯಲ್ಲ, ಈ ಪಾಯಿಂಟ್ ಈ ಕಡೆ ಆಗಿರ್ಬೋದು, ಈ ಕಡೆ ಆಗಿರ್ಬೋದು. ಓಕೆನಾ, ಇವೆರಡಕ್ಕೂ ಕೂಡ ಏನಪ್ಪಾ ಅಂತಂದ್ರೆ ಹತ್ತಿರದಲ್ಲಿದೆ ಅಂತ ಹೇಳ್ತೀವಿ. ಈ ಕಡೆ ಎಡ್ಜ್ ಅಲ್ಲಿ ಇದೆ ಇದನ್ನ. ಓಕೆ, ಆಗ್ನೇಯಲ್ಲಿ ಶ್ರೀಲಂಕಾ ಮತ್ತು ಪಶ್ಚಿಮ ಭಾರತದ ಭೂ ಪ್ರದೇಶ ಇರುವುದರಿಂದ ಬಂದರು ಬಿರುಗಾಳಿಯ ಮತ್ತು ಚಂಡಮಾರುತಗಳಿಂದ ಉತ್ತಮವಾಗಿ ರಕ್ಷಣೆಯನ್ನ ಪಡ್ಕೊಳ್ಳುತ್ತೆ. ಹಿಂಗೆ ಎಕ್ಸಾಂಪಲ್, ಈ ತರ ಚಂಡಮಾರುತ ಬರ್ತಾ ಇದೆ ಅಂತ ತಿಳ್ಕೊಳ್ರಿ. ಈ ಕಡೆ ಚಂಡಮಾರುತ ಬರ್ತಾ ಇದೆ ಅಂತಂದ್ರೆ ಇಲ್ಲಿ ಏನಾಗುತ್ತೆ, ಶ್ರೀಲಂಕಾಕ್ಕೆ ತಡೆಯುತ್ತೆ. ಓಕೆನಾ, ಈ ಕಡೆ ತಡ್ಕೊಳ್ಳುತ್ತೆ. ಸೊ ಈ ಕಡೆಯಿಂದ ಏನ್ ಮಾಡೋದಿಲ್ಲ ಅಂತಂದ್ರೆ ಇದಕ್ಕೆ ಬಡಿಸ್ಕೊಡೋದಿಲ್ಲ. ಈ ಕಡೆಯಿಂದ ಏನಾದ್ರೂ ಬರಾಕತ್ತಿತ್ತು ಅಂತಂದ್ರೆ ತಿಳ್ಕೊಡ್ರಿ, ಇಲ್ಲಿ ಬಡಿಯುತ್ತೆ. ಓಕೆ, ಈ ಕಡೆ ಬಡಿಯುತ್ತೆ. ಈ ಬಂದರ್ಗೆ ಏನು ಆಗೋದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಇನ್ನೊಂದು ನಾಗಪಟ್ಟಣಂ ಬಂದರು. ನಿಮಗೆ ಚಿದಂಬರಂ ಬಂದರ್ ಆದ ಕೂಡಲೇ ನಾಗಪಟ್ಟಣ ಬರುತ್ತೆ. ನಾಗಪಟ್ಟಣ ಆದ ಬಳಿಕ ಚೆನ್ನೈ ಬಂದರ್ ಬರುತ್ತೆ. ಚೆನ್ನೈ ಆದ ಬಳಿಕ ಕಾಮರಾಜ ಬಂದರನ್ನ ಬರುತ್ತೆ. ಇಲ್ಲಿ 4 ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಆಂಧ್ರ ಪ್ರದೇಶ ಅಂತ ಕರಿತೀವಿ. ಇಲ್ಲಿ ಆಂಧ್ರ ಪ್ರದೇಶ ಕಂಡು ಬರುತ್ತೆ. ಆಂಧ್ರ ಪ್ರದೇಶಕ್ಕೆ ಯಾವ ರಾಜ್ಯಗಳು ಗಡಿಯನ್ನ ಹಂಚಿಕೊಂಡಿದಾವೆ ಅದ್ರ ಜೊತೆಗೆ ನೀವು ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ನೋಡ್ಕೋಬೇಕಾಗತ್ತೆ. ಓಕೆನಾ, ಇದು ಛತ್ತೀಸ್ಗಢ ಬರುತ್ತೆ, ಇದು ಒಡಿಶಾ ಬರುತ್ತೆ, ಇದು ತೆಲಂಗಾಣ ಬರುತ್ತೆ. ಓಕೆ, ಇದು ಕರ್ನಾಟಕ ಬರುತ್ತೆ, ಹಾಗೆ ತಮಿಳುನಾಡು ಬರುತ್ತೆ. ಇವಿಷ್ಟೂ ಕೂಡ ಇದಕ್ಕೇನಪ್ಪಾ ಅಂತಂದ್ರ ಆಂಧ್ರ ಪ್ರದೇಶಕ್ಕೆ ಗಡಿಯನ್ನ ಹಂಚಿಕೊಂಡಿದೆ. ಅದು ಕೂಡ ಮೈಂಡ್ ಅಲ್ಲಿ ಇರ್ಬೇಕು. ಓಕೆ, ಇನ್ನು ವಿಶಾಖಪಟ್ಟಣಂ ಬಂದರು ಅಂತ ಬರುತ್ತೆ. ಭಾರತದ ಅತ್ಯಂತ ಹಳೆಯ ನೈಸರ್ಗಿಕ ಬಂದರು ಇದಾಗಿರುವಂತದ್ದು. 3ನೇ ಅತಿ ದೊಡ್ಡ ಸರಕು ಸಾಗಾಣೆ ಮತ್ತು ಕರಾವಳಿ ಅತಿ ದೊಡ್ಡ ಬಂದರ್ ಯಾವುದು ಅಂತಂದ್ರ ವಿಶಾಖಪಟ್ಟಣ ಬಂದರು ಇಲ್ಲಿ ಕಂಡು ಬರುತ್ತೆ. ಓಕೆನಾ, ಇಲ್ಲಿ ಕಂಡು ಬರುವಂತದ್ದು. ಇನ್ನ ದ್ವಾರದ ಅಂದ್ರೆ ಪ್ರವೇಶವನ್ನ ಏನ್ ಮಾಡತ್ತಲ್ಲ, ಪ್ರವೇಶ ದ್ವಾರದ ಉತ್ತರಕ್ಕಿರುವಂತ ಡಾಲ್ಫಿನ್ಸ್ ನೋಸ್ ಬೆಟ್ಟಗಳ ಪೂರ್ವ ಕರಾವಳಿ ಅಪ್ಪಳಿಸಿದ ಚಂಡಮಾರುತಗಳಿಂದ ಈ ಬಂದರ್ನ ಏನಾಗತ್ತೆ ಅಂದ್ರ ಸ್ವಾಭಾವಿಕವಾಗಿ ರಕ್ಷಣೆಯನ್ನ ಪಡ್ಕೊಳ್ಳುತ್ತೆ ಅಂತ ಹೇಳ್ತೀವಿ. ಇನ್ನ ಈ ಬಂದರನ್ನ 2 ಬಂದರ್ಗಳನ್ನ ಹೊಂದಿರುವಂತದ್ದು. ಇನ್ನು ಒಳ ಬಂದರು ಅಂದ್ರೆ 22 ಬರ್ತ್ಗಳನ್ನ ಒಳಗೊಂಡಿರುವಂತದ್ದು. ಇನ್ನು ಹೊರ ಬಂದರು ಎಷ್ಟು ಅಂತಂದ್ರ 8. ಟೋಟಲ್ ಆಗಿ ಎಷ್ಟಪ್ಪ ಅಂತಂದ್ರ 30 ಬಂದರ್ಗಳಿಂದ ಆವೃತ್ತಿಗೊಂಡಿರುವಂತದ್ದು. ಇನ್ನು ಇದು ಒಂದು ನೇಪಾಳ ಎಕ್ಸಾಮ್ ಸರಕು ಸಾಗಾಣಿಕೆಯಲ್ಲಿ ಗೇಟ್ ವೇ ಬಂದರಾಗಿ ನಿರ್ವಹಿಸುತ್ತೆ. ಇದನ್ನ ನೆನಪಿಟ್ಕೊಡ್ರಿ, ನೇಪಾಳ ಇದು ಇಲ್ಲಿಂದ ಏನ್ ಮಾಡತ್ತಪ್ಪ ಅಂತಂದ್ರ ಇಲ್ಲಿ ಕಂಡು ಬರುತ್ತೆ ನೇಪಾಳ. ಲಾಸ್ಟ್ ಮ್ಯಾಪ್ ಅಲ್ಲಿ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಅನ್ನ ಮಾಡಿರ್ತೀನಿ. ಇದು ಆದ ಬಳಿಕ ಕಾಕನಾಡಿ ಬಂದರು ಅಂತ ಬರುತ್ತೆ, ಮಚಲಿಪಟ್ಟಣ ಬರುತ್ತೆ, ಕೃಷ್ಣಪಟ್ಟಣಂ ಅಂತೇಳಿ ಈ 4 ಬಂದರ್ಗಳನ್ನ ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರ ಆಂಧ್ರ ಪ್ರದೇಶದಲ್ಲಿ ಕಂಡು ಬರುವಂತದ್ದಾಗಿರತ್ತ. ಇನ್ನು ಪಾರದ್ವೀಪ್ ಬಂದರು ಅಂತೇಳಿ ಬರುತ್ತೆ. ಈ ಪಾರದ್ವೀಪ್ ಬಂದರನ್ನ ಎಲ್ಲಿ ಕಂಡು ಬರುತ್ತೆ, ಒಡಿಶಾ. ಓಕೆನಾ, ಈ ಒಡಿಶಾ ಎಲ್ಲಿದೆ, ಯಾವ ರಾಜ್ಯಗಳಿಗೆ ಗಡಿಯನ್ನ ಹಂಚಿಕೊಂಡಿದೆ ಪ್ರತಿಯೊಂದು ನಿಮಗೆ ಗೊತ್ತಿರಬೇಕು, ಹಾಗೆ ಹೇಳ್ಬೇಕು. ಓಕೆ, ಇದು ಯಾವುದು ಆಂಧ್ರ ಪ್ರದೇಶ ಬರುತ್ತೆ, ಇದು ಯಾವುದು ಛತ್ತೀಸ್ಗಢ ಅಂತೇಳಿ ಬರುತ್ತೆ. ಓಕೆನಾ, ಛತ್ತೀಸ್ಗಢ ಬರುತ್ತೆ, ಜಾರ್ಖಂಡ್ ಬರುತ್ತೆ, ವೆಸ್ಟ್ ಬೆಂಗಾಲ್ ಬರುತ್ತೆ. ಇಷ್ಟಕ್ಕೂ ಕೂಡ ಏನಪ್ಪಾ ಅಂತಂದ್ರ ಗಡಿಯನ್ನ ಹಂಚಿಕೊಂಡಿದೆ. ಓಕೆನಾ, ಇದು ಯಾವುದಪ್ಪ ಅಂದ್ರ ಒಡಿಶಾದ ಮಹಾನದಿ ಅಂತೇಳಿ ಬರುತ್ತೆ. ಬಂಗಾಳ ಕೊಲ್ಲಿಯ ಸಂಗಮ ಮಾಡುವ ಸ್ಥಳದಲ್ಲಿ ಇಲ್ಲಿ ಬಂದು ಸೇರುವಂತದ್ದು ನದಿಗೆ. ಇದನ್ನ ಏನಪ್ಪಾ ಅಂತಂದ್ರ ಅಂದ್ರ ಪಕ್ಕದಲ್ಲಿ ನೈಸರ್ಗಿಕ ಆಳವಾದ ಬಂದರ್ ಅಂತ ಕರಿತೀವಿ. ಇನ್ನ ಜಪಾನದ ಕಬ್ಬಿಣ ಅದಿರನ್ನ ರಫ್ತನ್ನ ಮಾಡತ್ತೆ. ಓಕೆನಾ, ರಫ್ತು ಮಾಡತ್ತೆ. ರಫ್ತು ಅಂತಂದ್ರೆ ಏನು, ಎಕ್ಸ್ಪೋರ್ಟ್ ಮಾಡತ್ತೆ, ಕಳಿಸತ್ತೆ. ಓಕೆ, ಈಗ ಹಾಕಿರ್ತೀನಿ ನೋಡಿ, ಹಿಂಗ ಕಳಿಸಿರ್ತಾರೆ. ಓಕೆ, ಎಕ್ಸ್ಪೋರ್ಟ್ ಅನ್ನ ಮಾಡ್ತಾರೆ. ಇಲ್ಲಿ ಎಲ್ಲವನ್ನು ನಿಮಗೆ ಫೋಟೋ ಸಮೇತ ಕಳಿಸಿದೀನಿ. ನಾ ಫೋಟೋದ ಬಗ್ಗೆ ಹೇಳಕ್ ಹೋಗೋದಿಲ್ಲ, ಯಾಕಂದ್ರೆ ಪಕ್ಕದಲ್ಲಿ ಇರುತ್ತೆ. ಆ ಫೋಟೋಗಳನ್ನ ನೀವು ನೋಡ್ಕೊಂತೀರಿ. ನಿಮಗೆ ಕೊನೆಯದಾಗಿ ಬಂದರ್ ಯಾವುದು ಅಂತಂದ್ರೆ ಒಡಿಶಾದಲ್ಲಿ ಇದು ವೆಸ್ಟ್ ಬೆಂಗಾಲ್ ಅಂತ ಬರುತ್ತೆ. ಈ ವೆಸ್ಟ್ ಬಂಗಾಲದಲ್ಲಿ 2 ಇಂಪಾರ್ಟೆಂಟ್ ಬಂದರ್ ಆಗಿರ್ತದೆ. ಒಂದು ಯಾವುದು ಅಂತಂದ್ರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರ್ ಅಥವಾ ಕಲ್ಕತ್ತಾ ಬಂದರು ಅಂತ ಕರಿತೀವಿ ನಾವು. ಓಕೆ, ಕಲ್ಕತ್ತಾ ಬಂದರ್ ಅಂತ ಕರಿತೀವಿ. ಇದನ್ನ 1870ರಲ್ಲಿ ಏನಪ್ಪಾ ಅಂತಂದ್ರೆ ಸ್ಥಾಪನೆ ಆಗತ್ತೆ. ಭಾರತದ ಅತ್ಯಂತ ಹಳೆಯ ಕಾರ್ಯನಿರ್ವಹಿತವಾದಂತ ಬಂದರ್ ಇದು. ಭಾರತದ ಏಕೈಕ ನದಿ ಪಾತ್ರ ಇರುವಂತಹ ಬಂದರು ಇದು. ಅವಳಿ ಕಾರ್ಡ್ ವ್ಯವಸ್ಥೆಯನ್ನ ಹೊಂದಿರುವಂತದ್ದು. ಪೂರ್ವದ ದಡದಲ್ಲಿ ಕಲ್ಕತ್ತಾ ಡಾಕ್ ಸಿಸ್ಟಮ್ಸ್ ಅನ್ನ ಹೊಂದಿದೆ. ಹೂಗ್ಲಿ ನದಿ ಇದು ತುಂಬಾ ಸಲ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ಗೆ ಆಗಿರ್ಬೋದು, ಹೂಗ್ಲಿ ನದಿಯ ದಡದ ಮೇಲೆ ಇದೆ.
ಹಳ್ಳಿಯ ಡಾಗ್ ಕಾಂಪ್ಲೆಕ್ಸ್ ಅನ್ನ ಈ ಪಶ್ಚಿಮ ದಡದಲ್ಲಿ ಇರುವಂತದ್ದು. ಅದನ್ನ ಬಿಟ್ಟು ಅಂತಂದ್ರ ಇನ್ನ ಹಳ್ಳಿಯ ಬಂದರು ಅಂತ ಬರೀತ, ಅಂದ್ರೆ ಇದು ಏನ ಪಶ್ಚಿಮ ಕಂಡು ಬರ್ತದ, ಯಾವುದು ಕಲ್ಕತ್ತಾ ಬಂದರು ಇಲ್ಲಿ ಕಂಡು ಬಂತು ಅಂದ್ರೆ ಹಳ್ಳಿಯ ಬಂದರ್ ಬಗ್ಗೆ ಮಾತಾಡ್ಬೇಕು. ಇದನ್ನ ಎಕ್ಸ್ಪೋರ್ಟ್ ಮಾಡೋದು ಕಬ್ಬಿಣದ ಅದಿರು, ಗ್ರಾನೈಟ್, ಕಲ್ಲಿದ್ದಲು, ರಸಗೊಬ್ಬರವನ್ನ, ಪೆಟ್ರೋಲಿಯಂ ಅನ್ನ ಅತಿ ಹೆಚ್ಚು ಏನ್ ಮಾಡ್ತದಪ್ಪ ಅಂತಂದ್ರ ಎಕ್ಸ್ಪೋರ್ಟ್ ಅನ್ನ ಮಾಡತ್ತ. ಹಾಗೆ ಪ್ರಮುಖವಾಗಿ ರಫ್ತುಗಳಲ್ಲಿ ಕಬ್ಬಿಣ ಅದಿರು ಆಗಿರತ್ತೆ, ಚರ್ಮ, ಹತ್ತಿ, ಜವಳಿಯ ಪ್ರಮುಖ ಆಮದುಗಳನ್ನ ಇದು ಏನ್ ಮಾಡತ್ತಪ್ಪ ಅಂತಂದ್ರೆ ಆಗಿರತ್ತೆ. ಇನ್ನು ಆಮದು ಮಾಡ್ಕೊಳ್ಳೋದು ಯಾವುದು ಅಂದ್ರೆ ಗೋಧಿ, ಕಚ್ಚಾ, ಹತ್ತಿ, ಯಂತ್ರೋಪಕರಣ, ಕಬ್ಬಿಣದ ಉಕ್ಕುಗಳು ಇವೆಲ್ಲ ಏನ್ ಮಾಡತ್ತಪ್ಪ ಅಂತಂದ್ರೆ ಆಮದನ್ನ ಮಾಡ್ಕೊಂಡಿರುತ್ತೆ. ಇವೆರಡೂ ಬಂದರ್ ಇದಾಗಿರತ್ತ. ಓಕೆ, ಇನ್ನ ಕೊನೆಯದಾಗಿ ಬಂದರನ್ನ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಫೋರ್ಟ್ ಬ್ಲೋರ್ ಅಂತ ಕರಿತೀವಿ. ಈ ಬಂದರನ್ನ ಭಾರತದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ, ಗ್ರೇಟ್ ದ್ವೀಪದಲ್ಲಿ ಕಂಡು ಬರುವಂತದ್ದು. ಹಾಗೆ ಇದು ಒಂದು ಅಂದ್ರೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರುವಂತಹ ಏಕೈಕ ಬಂದರು ಅಂತ ಕರಿತೀವಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ. ಇದನ್ನ ಏನಪ್ಪಾ ಅಂತಂದ್ರ ಇಲ್ಲಿ ಉತ್ತರದ ಅಂಡಮಾನ್ ಮತ್ತು ದಕ್ಷಿಣದ ನಿಕೋಬಾರ್ ಅನ್ನ ಚಾನಲ್ 10 ಡಿಗ್ರಿ ಚಾನಲ್ ಅನ್ನ ಏನ್ ಮಾಡಿಸತ್ತಪ್ಪ ಅಂತಂದ್ರ ಬೇರ್ಪಡಿಸುವಂತಹ ಸ್ಥಳದಲ್ಲಿ ಇದು ಇದೆ ಅಂತ ಹೇಳ್ತೀವಿ. ಓಕೆ, ಅಂಡಮಾನ್ ನಿಕೋಬಾರದಲ್ಲಿ ಯಾವ್ದಿದೆ ಮತ್ತು ಯಾವ ಚಾನಲ್ ಅನ್ನ ಬೇರ್ಪಡಿಸುತ್ತೆ ಅಂತೇಳಿ ತುಂಬಾ ಸಲ ಕ್ವಶನ್ ಆಗಿದೆ, ಹೀಗೂ ಕ್ವಶನ್ ಅನ್ನ ಕೇಳ್ತಾರ. ಓಕೆ, ಒಂದ್ಸಲ ಏನ್ ಮಾಡೋಣ ಅಂತಂದ್ರೆ ಕ್ವಿಕ್ ಆಗಿ ರಿವಿಷನ್ ಅನ್ನ ಮಾಡ್ಕೊಂಡ್ ಬಿಡೋಣ. ಯಾಕಂತಂದ್ರೆ ಇದು ಮತ್ತೆ ಮತ್ತೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕೇಳುವಂತ ಚಾನ್ಸಸ್ ಗಳಿರುತ್ತೆ, ಅದಕ್ಕಾಗಿ ಕ್ವಿಕ್ ಆಗಿ ರಿವಿಷನ್ ಮಾಡ್ಕೊಳ್ಳೋಣ. ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದೀನಿ, ನಾನು ಒಂದ್ ಸ್ವಲ್ಪ ಫಾಸ್ಟ್ ಆಗಿ ಬರ್ಕೊಂತ ಹೋಗ್ತೀನಿ. ದೀನ್ ದಯಾಳ್ ಅಥವಾ ಕಾಂಡ್ಲಾ ಬಂದರು ಅಂತ ಬರುತ್ತೆ. ಓಕೆ, ಕಾಂಡ್ಲಾ ಬಂದರು ಅಂತ ಬರುತ್ತೆ, ಇದು ಇಲ್ಲಿ ಕಂಡು ಬರುತ್ತೆ. ಅದು ಆದ ಬಳಿಕ ನಿಮ್ಗೆ ಮಂದ್ರಾ ಬಂದರು ಅದು ಎಲ್ಲ ನೀವು ಮ್ಯಾಪ್ ಅಲ್ಲಿ ನೋಡ್ಕೊಳ್ರಿ. ಇಂಪಾರ್ಟೆಂಟ್ ಇರುವಂತ ಮೇಜರ್ 13 ಏನ್ ಬಂದರುಗಳದಾವಲ್ಲ ಅದನ್ನ ಮಾತ್ರ ನಾನು ರಿಪ್ಲೈ ಅನ್ನ ಬಡ ಹೇಳಿ ಹೋಗಿರ್ತೀನಿ. ಇದು ಆದ ನಂತರ ಇಲ್ಲಿ ನೆಕ್ಸ್ಟ್ ಬರುವಂತದ್ದು ಏನಪ್ಪಾ ಅಂತಂದ್ರ ಜವಾಹರ್ಲಾಲ್ ನೆಹರು ಬಂದರು ಅಂತ ಕರಿತೀವಿ. ಓಕೆನಾ, ಇಲ್ಲಿ ಕಂಡು ಬರುತ್ತೆ ನೆಹರು ಬಂದರು. ಅದಾದ ಬಳಿಕ ಇಲ್ಲಿ ಮುಂಬೈ ಬಂದರ್ ಅಂತ ಬರುತ್ತೆ, ಮುಂಬೈ ಬಂದರು. ಈ ಗೋವಾದಲ್ಲಿ ಏನಪ್ಪಾ ಅಂತಂದ್ರ ಗೋವಾದಲ್ಲಿ ಪಣಜಿ ಅಥವಾ ಮರ್ಮ ಗೋವಾ ಅಂತ ಬಂದರನ್ನ ಬರುತ್ತೆ. ಹೆಸರೆಲ್ಲ ಇದೆ, ಅದಕ್ಕೇನು ತೊಂದರೆ ತಗೋಬಿಡ್ರಿ ಅಷ್ಟೊಂದು. ಮರ್ಮ ಗೋವಾ ಅಂತ ಬರುತ್ತೆ. ಓಕೆನಾ, ನೆಕ್ಸ್ಟ್ ಕರ್ನಾಟಕದಲ್ಲಿ ಕಂಡು ಬರುವಂತದ್ದು ನವಮಂಗಳೂರು ಬಂದರು ಅಂತ ಕರಿತೀವಿ. ಮಂಗಳೂರು ಬಂದರ್ ಅಂತ ಬರ್ಕೊಂಡ್ಬಿಡಿ. ಓಕೆ, ಮಂಗಳೂರು ಬಂದರು ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಕೇರಳದಲ್ಲಿ ಯಾವುದು ಅಂತಂದ್ರೆ ಕೊಚ್ಚಿ ಬಂದರು ಅಂತ ಬರುತ್ತೆ, ಕೊಚ್ಚಿ ಬಂದರು. ಹಾಗೆ ಇಲ್ಲಿ ಟುಟುಕೋರಿಯಂ ಬಂದರು ಅಂತ ಕರಿತೀವಿ, ಟುಟುಕೋರಿಯಂ ಬಂದರು. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೀನಿ, ನಿಮಗೆ ರಿಪೀಟ್ ಒಂದ್ಸಲ ನೀವು ಕೂಡ ಏನ್ ಮಾಡ್ರಿ ಅಂತಂದ್ರ ಒಂದ್ಸಲ ರಪ್ ಅನ್ನ ಬರ್ಕೊಂಡಿರಿ. ಹಾಗೆ ಇಲ್ಲಿ ನಾಗಪಟ್ಟಣ ಬರುತ್ತೆ. ಅದಾದ ಕೂಡ ಇಲ್ಲಿ ಚೆನ್ನೈ ಬಂದರು ಅಂತ ಬರುತ್ತೆ. ಓಕೆ, ಚೆನ್ನೈ ಬಂದರು ಅಂತ ಬರುತ್ತೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಎನ್ನೋರು ಬಂದರ್ ಅಥವಾ ಕಾಮರಾಜ ಬಂದರು ಅಂತ ಕರೀತಾರೆ. ಓಕೆ, ಇವೆರಡು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಆಂಧ್ರ ಪ್ರದೇಶದಲ್ಲಿ ಬರುವಂತದ್ದು ಇಲ್ಲಿ ವಿಶಾಖಪಟ್ಟಣ ಬಂದರು ಅಂತ ಹೇಳಿ ಬರುತ್ತೆ. ಓಕೆ, ವಿಶಾಖಪಟ್ಟಣ. ವಿಶಾಖಪಟ್ಟಣಂ ಬಂದರು ಅಂತ ಹೇಳಿ ಬರುತ್ತೆ. ಇದು ಇಲ್ಲಿ ಬಂದಾದ ಬಳಿಕ ಇದು ನೆಕ್ಸ್ಟ್ ಬರುವಂತದ್ದು ಒಡಿಸಾದಲ್ಲಿ ಪಾರಾದ್ವೀಪ್ ಅಂತೇಳಿ ಬರುತ್ತೆ, ಪಾರಾದ್ವೀಪ್ ಅಂತೇಳಿ ಬರುತ್ತೆ. ಇಲ್ಲಿ ಕಲ್ಕತ್ತಾ ಬಂದರು ಮತ್ತು ಇನ್ನೊಂದೇನಪ್ಪಾ ಅಂತಂದ್ರೆ ಹಳ್ಳಿಯ ಬಂದರು, ತೆಳಗಡೆ ಹಳ್ಳಿಯ ಬಂದರ್ ಅಂತೇಳಿ ಬರುತ್ತೆ. ಓಕೆ, ಹಳ್ಳಿಯ ಬಂದರ್ ಅಂತೇಳಿ ಬರುತ್ತೆ. ಮೇಲೆ ಯಾವ್ದಪ್ಪ ಅಂತಂದ್ರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಥವಾ ಕಲ್ಕತ್ತಾ ಬಂದರು ಅಂತ ಬರುತ್ತೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರ್ ಅಂತಾನೆ ನೀವೇನ್ ಮಾಡ್ಕೊಡ್ರಿ ಅಂತಂದ್ರ ಈ ಬರ್ಕೊಂಡ್ ಇಟ್ಕೊಡ್ರಿ, ಯಾಕಂದ್ರೆ ಅದೇ ಕ್ವಶನ್ ಅನ್ನ ಕೇಳ್ತಾರ. ಇಲ್ಲಿ ಪ್ಲೋಟ್ ಬಂದರು ಅಂತೇಳಿ ಅಂಡಮಾನ್ ಮತ್ತು ನಿಕೋಬಾರ್ ನಲ್ಲಿ ಕಂಡು ಬರುವಂತದ್ದು. ಈ ಇಷ್ಟು ಬಂದರುಗಳ ಬಗ್ಗೆ ಇರುವಂತ ಮಾಹಿತಿಯನ್ನ ಆಗಿರತ್ತೆ. ಓಕೆ, ಯಾರು ಹೊಸಬ್ರು ನೋಡ್ತಾ ಇದ್ರಿ KS ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಅದನ್ನ ಮರಿಬೇಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ನೀವು ಏನ್ ಮಾಡ್ರಿಪ್ಪ ಅಂತಂದ್ರೆ ಶೇರ್ ಮಾಡಿ. ಯೂಟ್ಯೂಬ್ ದ ಲೋಗೋ ಇದಾಗಿರುತ್ತೆ. ಓಕೆನಾ, ಟೆಲಿಗ್ರಾಮ್ ಲೋಗೋ ಏನಾಗಿರುತ್ತೆ ಇದಾಗಿರುತ್ತೆ. ಇದನ್ನ PDF ಬೇಕು ಅಂತಂದ್ರೆ ಇದನ್ನ ಟೆಲಿಗ್ರಾಮಿಗೆ ಜಾಯ್ನ್ ಆಗಬೇಕು. KS ಮಾಸ್ಟರ್ ಮೈಂಡ್ ಅಂತೇಳಿ ಇಲ್ಲಿ ಸ್ಪೇಸ್ ಕೊಟ್ಟು ಮಾಸ್ಟರ್ ಮೈಂಡ್ ಅಂತೇಳಿ ಹೊಡೆದ್ರಿ ಅಂತಂದ್ರೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಇದರ PDF ಮತ್ತು ಇದರ ಗ್ರೂಪ್ ಸಿಂಬಲ್ ಇದೇ ಆಗಿರುತ್ತೆ. ಇದನ್ನ ಬಿಟ್ಟು ಯಾವುದು ಕೂಡ ತೆಗೆಯಕ್ಕೆ ಹೋಗ್ಬೇಡಿ, ಇದರಲ್ಲೇ ನಿಮಗೆ PDF ಅನ್ನ ಸಿಗತ್ತಾ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಕ್ಲಾಸು ಯಾವ್ದು ಮಾಡಬೇಕು ಅನ್ನೋದು ಹೇಳಿ. ಹಾಗೆ ನೆಕ್ಸ್ಟ್ ಕರಾವಳಿಯ ತೀರಗಳು ಅಂತೇಳಿ ಬರುತ್ತೆ, ಆ ಕರಾವಳಿ ತೀರಗಳ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀವಿ. ಓಕೆ, ದಿನನಿತ್ಯ 8:30 ಏನಪ್ಪಾ ಅಂತಂದ್ರೆ ವಿಡಿಯೋಗಳನ್ನ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಲೈವ್ ಇರುತ್ತೆ, ಅಲ್ಲಿ ಯಾರು ಕೂಡ ಮಿಸ್ ಮಾಡದೆ ನೋಡ್ತಾ ಇರಿ. ಓಕೆ.